ಗುರುವೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜೇಂದ್ರನ್ ವ್ಯಾಕ್ಟರ್ ಮಾಡುವ ನಮಸ್ಕಾರಗಳು. ನಾನು ಮಾತ್ರ ಸೈಕ್ ಆಗಿದ್ದೀನಿ, ನೀವೆಲ್ಲ ಸೈಕ್ ಆಗಿದ್ರ ಅಂತ ನಾನು ಭಾವಿಸ್ತಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮೂವಿ ಆಡಿಷನ್ ಬಗ್ಗೆ. ಅದು ಯಾವ ಮೂವಿ ಅಂತ ಟೈಟಲ್ ಇಲ್ಲ, ಕ್ರೇಜಿ ಲವ್ ಅಂತ. ನೋಡೋಣ ಬನ್ನಿ ಆಡಿಷನ್ ಕೊಡುವಾಗ ಯಾವ ತರ ಇರುತ್ತೆ ಅಂತ ನೋಡೋಣ. ಎಷ್ಟೋ ಮೂವಿಗಳದ್ದು ಆಡಿಷನ್ ಕೊಟ್ಟಿದ್ದೀನಿ, ಆದ್ರೆ ಈ ಮೂವಿಗೆ ಆಡಿಷನ್ ಕೊಟ್ಟಿರ್ಲಿಲ್ಲ. ನಮಗೆ ಸ್ಪಾಟಿಗೆ ಹೋದಾಗ ಯಾವ ಥರ ಅನ್ನಿಸ್ತು ಅಂದರೆ ನನಗೆ ಜೀವ ಒಂಥರ ಗಡ ಗಡ ಅನ್ನಿಸ್ಬಿಡ್ತು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಆವಾಗಲೇ ಹೇಳ್ದಂಗೆ ಈ ಮೂವಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋದ ತಕ್ಷಣ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ ನನಗೆ ಸಖತ್ತು ಟೆನ್ಷನ್ ಆಗಿತ್ತು. ಆಮೇಲೆ ಆಡಿಷನ್ಗೆ ಹೋದ ತಕ್ಷಣ ಡೈಲಾಗ್ ಕೊಟ್ಬಿಟ್ರ, ಅದು ನೋಡಿದ ತಕ್ಷಣ ನನಗೆ ತಲೆ ಗಿರ 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 ಅಂತೈತೆ. ನನಗೆ ಜಡ್ಜಸ್ ನೋಡಿದ ತಕ್ಷಣ ಬೀಜಗಳು ಬಾಯಿಗೆ ಬಂದಿತ್ತು. ಸ್ಕ್ರಿಪ್ಟ್ ಕೊಟ್ಟಿದ್ರಲ್ಲ, ಆ ಡೈಲಾಗ್ ಒಂದಿತ್ತು, ಅದನ್ನ ಪಟ್ ಅಂತ ಹೇಳ್ದೆ, ಒಂದೇ ಟೇಕಿಗೆ ಹೇಳ್ದೆ ಗೊತ್ತಾ. A few moments later. ತಂದೆ ತಾಯಿ ಗುರುಗಳಿಗೆ ನಮಸ್ಕಾರ. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ತಂದೆ ತಾಯಿ ಗುರುಗಳಿಗೆ ನಮಸ್ಕಾರ. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಿ ಬೇಡಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಅಕ್ಕ ಯಾಕೆ ಇಷ್ಟೊಂದು ಬೇಜಾರಿದೆಯಾ ನೀನು? ಅಮ್ಮ ಬೈದ್ರಾ, ಅಪ್ಪ ಹೊಡೆದ್ರಾ? ಸುಳ್ಳು ಹೇಳ್ಬಿಡ ಅಕ್ಕ, ನೀನು ನನ್ನ ಹತ್ರ ಹಂಚ್ಕೊಳ್ಳೋದು. ನೀನು ನಿನ್ನ ತಮ್ಮ ತಾನೆ ನಾನು. ಸುಳ್ಳು ಹೇಳ್ಬಿಡ ಅಕ್ಕ, ನಿಮ್ಮ ಮನೆ ತುಂಬ ಇಷ್ಟೊಂದಿಲ್ಲ ಓಡಾಡ್ತಿದ್ದೆ ನಾನು. ಯಾವತ್ತೂ ಇಷ್ಟೊಂದು ಬೇಜಾರಿರೋದು ನೀನು ನೋಡಿಲ್ಲ ಅಕ್ಕ. ಪ್ಲೀಸ್ ನಾಕಿ ಅಕ್ಕ. ಸ್ಕ್ರಿಪ್ಟ್ ಕೊಟ್ಟಿದ್ದಲ್ಲ, ಆ ಡೈಲಾಗ್ ಒಂದಿತ್ತು, ಅದನ್ನ ಪಟ್ ಅಂತ ಹೇಳ್ದೆ, ಒಂದೇ ಟೇಕಿಗೆ ಹೇಳ್ದೆ ಗೊತ್ತಾ. ಯಾವ ಸ್ಕ್ರಿಪ್ಟ್ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ, ನಿಮ್ಗೆಲ್ಲಿ ಗೊತ್ತಿರುತ್ತೆ. ನಾನು ಹೇಳ್ತೀನಿ ನೋಡಿ ಇವಾಗ. ತಂದೆ ತಾಯಿ ಗುರುಗಳಿಗೆ ನಮಸ್ಕಾರಗಳು. ದೇವಸ್ಥಾನಕ್ಕೆ ಹೋದರೆ ಕಣ್ಣು ಮುಚ್ಚಿ ಬೇಡಬೇಕು, ಅದೇ ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಅಂತ ಉಸಿರುಳ್ಕೊಂಡು ಈಚೆ ಕಡೆ ನಾನು ಬಂದಿದ ತಕ್ಷಣ ಮತ್ತೆ ಜಡ್ಜಸ್ ಕರೆದ್ರು, ಬನ್ನಿ ಇನ್ನೊಂದು ಯಾರಾದ್ರೂ ನಿಮ್ದು ಓನ್ ಡೈಲಾಗ್ ಇದೆ ಹೇಳಿ ಅಂತ. ನನಗೆ ಸ್ವಲ್ಪ ಮೈಂಡ್ ಬ್ಲ್ಯಾಕ್ ಆಗ್ಬಿಡ್ತು ಗೊತ್ತಾ ನಿಮಗೆ. ನಾನು ಓನ್ ಡೈಲಾಗ್ ಯಾವುದೋ ಅಂತ ಯೋಚಿಸ್ತಿದ್ದೀರಾ? ಯೋಚಕ್ಕೆ ನಿಮ್ಗೆ ಎಲ್ಲಿ ಗೊತ್ತು ಬಿಡಿ. ನಿಮ್ಗೆ ನಾನು ಯಾವ ಡೈಲಾಗ್ ಹೇಳ್ತೀನಿ ಅಂತಾನೆ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಯಾವ ಡೈಲಾಗು ಅಂತ. ಇವಾಗ ಹೇಳ್ತೀನಿ, ಅದಲ್ಲೇ ಡೈಲಾಗು. ಅವಳ ಹತ್ರ ದುಡ್ಡು ಕೊಳಿತಾ ಇದೆ, ನನಗೆ ಬೇಕಿದ್ದಿದ್ದು ಅದೇ. ನಾನು ಹೆಂಗು ರಾಜ ಆಗ್ಗೆ ಆಗ್ತೀನಿ, ಆಮೇಲೆ ಶುರು ಹೆಗ್ನ ಕೆರೆಯೋ ಕೆಲಸ. ಒಂದೊಳ್ಳೆ ಟೈಮ್ ನೋಡ್ಕೊಂಡು ಅವಳನ್ನ ಫಿನಿಶ್. ಆವಾಗ ನಾನೇ ರಾಜ, ಮೇರೆ ನೀನೇ ರಾಣಿ. ಎರಡು ಓನ್ ಡೈಲಾಗ್ ಹೇಳಿದಲ್ದಲೆ ಇನ್ನೇ ಫೀಲಿಂಗ್ಸ್ ಡೈಲಾಗ್ ಹೇಳ್ಬಿಡಪ್ಪ ಅಂದ್ರು. ನನಗೆ ಹೆಂಗಾಗ್ಬಿಡ್ತು ಅಂದರೆ ಫ್ರೆಂಡ್ಸ್, ಯಪ್ಪ. ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವ ಡೈಲಾಗು ಅಂತ. ನಾನು ಮೆರಿಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಅಡ್ಡ ಯಾವಂದಾದ್ರೇನೋ, ಅಡ್ಡ ಯಾವನ್ ಬಂದ್ರೇನೋ ತುಳ್ದಾಕದೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಮೀಸೆ ತಿರ್ವದೆ. ಮೊದಲನೇ ಡೈಲಾಗು, ಗುಲಾಬಿ ಹೂವು ನೋಡಕ್ ತುಂಬಾ ಸುಂದರವಾಗಿರುತ್ತೆ, ಆದ್ರೆ ಅದರೆಲ್ಲ ಮುಳ್ಳು ಚುಚ್ಚುತ್ತೆ. ಎರಡನೇ ಡೈಲಾಗ್ ಯಾವ್ದು ಹೇಳಿ ಅಂತ ಯೋಚಿಸ್ತಿದ್ನಾ, ಅಷ್ಟೊತ್ತಿಗೆ ನಮ್ಮ ಅಮ್ಮನ ಜ್ಞಾಪನ ಬಂತು. ಅದು ಯಾವುದು ಅಂತ ಯೋಚಿಸ್ತಿದ್ರ? ಈಗ ಹೇಳ್ತೀನಿ ಬನ್ನಿ ಯಾವ ಡೈಲಾಗು ನಮ್ಮ ಅಮ್ಮನ ಬಗ್ಗೆ ಅಂತ. ಫೀಲಿಂಗ್ಸ್. ಅಮ್ಮ ಅನ್ನುವ 2 ಅಕ್ಷರ ಪದ ಬರೀ ಪದವಲ್ಲ, ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಜೀವನದ ಪಾಠ ಕಲಿಸಿದವಳು. ಆದರೆ ಅಪ್ಪ ಅನ್ನುವ 2 ಅಕ್ಷರದ ಮನುಷ್ಯ ಮಹಾಸ್ವಾರ್ಥಿ. ಪಟ್ ಅಂತ ಹೊಡೆಯಾಕಿದು ಪಟಾಕಿ ಅಲ್ಲ, ಸಿಡಿಮದ್ಗಿಂತ ಸದ್ದು ಜಾಸ್ತಿ.
ಸೈಲೆಂಟಾಗಿ ಹೇಳ್ತೀನಿ ಕೇಳಿಸ್ಕೊಂಡು ಸೈಡಿಗೆ ಹೋಗ್ತಾ ಇರೋ. ಏನು ಹೇಳು? ಸೈಲೆಂಟಾಗಿ ಹೇಳ್ತೀನಿ ಕೇಳಿಸ್ಕೊಂಡು ಸೈಡಿಗೆ ಹೋಗ್ತಾ ಇರಲ್ಲೇ ನಿನ್ನ ಅಕ್ಕನ ಜುಟ್ಟು. ಎಲ್ಲ ಮುಗೀತು, ಇಷ್ಟ ಆಯ್ತು ನೋಡಿ. ನಾನು ಹೆಂಗು ಹೀರೋಯಿನ್ ತಮ್ಮನ ಸೆಕೆಂಡ್ ಹೀರೋಯಿನ್ ತಮ್ಮನ ಪಾತ್ರಕ್ಕೆ ಸೆಲೆಕ್ಟ್ ಆದೆ. ಸಾರಿ ಫ್ರೆಂಡ್ಸ್, ಅಲ್ಲಿ ಆಡಿಷನಲ್ಲಿ ಅವರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಮನೆಗೆ ಬಂದು ಮಾಡ್ತಿದ್ದೀನಿ. ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ.